ನಮಸ್ಕಾರ ಎಲ್ರಿಗೂ. ನಮ್ಮ ಇಂಡಸ್ಟ್ರಿಲಾಗಿರಲಿ, ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಆಚೆ ಎಲ್ಲ ಕಡೆನೂ ಫಿಲ್ಮ್ ಅವಾರ್ಡ್ಸ್ ಅಂತ ಬಂದಾಗ ತುಂಬ ಅವಾರ್ಡ್ ಫಂಕ್ಷನ್ಸ್ ಇದೆ. ತುಂಬ ಯುನೋ ಫಾರ್ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಅಂತ ತುಂಬ ಅವಾರ್ಡ್ ಫಂಕ್ಷನ್ಸ್ ಆಗುತ್ತೆ. ಬಟ್ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅಷ್ಟಷ್ಟೇ ಇದೆ ಫಿಲ್ಮ್ ಅವಾರ್ಡ್ ಫಂಕ್ಷನ್ಸು. ಮಿಕ್ಕಿದೆಲ್ಲ ನಾನು ನೋಡಿದ ಪ್ರಕಾರ, ನಾನು ಅರ್ಥ ಮಾಡಿದ ಪ್ರಕಾರ, ನನ್ನ ಪ್ರಕಾರ ಎಲ್ಲನೂ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಗೋಸ್ಕರ ಮಾಡುವಂಥ ಫಿಲ್ಮ್ ಅವಾರ್ಡ್ ಫಂಕ್ಷನ್ಸು. ಇದು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಏನಿದೆ, ಮೋಸ್ಟ್ ಒಥೆಂಟಿಕ್ ಅವಾರ್ಡ್ ಅಂತ ನಾನು ಅವಾರ್ಡ್ ಫಂಕ್ಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅದ್ರ ಹಿಂದೆ ಒಂದು ಸೈನ್ಸ್ ಇದೆ. ಅದೇನು ಅಂದರೆ, ನಾವು ಸಿನಿಮಾ ಮಾಡೋದು ಅಫ್ಕೋರ್ಸ್ ಬಾಕ್ಸ್ ಆಫೀಸ್ ಒಳ್ಳೆ ದುಡ್ಡು ಬರಲಿ, ಕಲೆಕ್ಷನ್ ಬರಲಿ, ಜನ ಇಷ್ಟಪಡಲಿ, ನಮ್ಗೆ ಇಷ್ಟಪಡಲಿ ಅಂತೆಲ್ಲ ಇರುತ್ತೆ. ಬಟ್ ನಾನೊಬ್ಬ ಆ್ಯಕ್ಟ್ರ್ ಆಗ್ತೀನಿ ಅಂದಾಗ ಅದ್ರ ಹಿಂದಿನ ಸೈಕಾಲಜಿ ಏನು ಅಂದರೆ, ನಮಗೆ ಜನ ಇಷ್ಟಪಡಬೇಕು, ವಿ ವಾಂಟ್ ಪೀಪಲ್ ಟು ಲೈಕ್ ಅಸ್. ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್. ಸೊ ನಮ್ಮ ಕ್ರಿಟಿಕ್ಸು, ನಾವು ಸಿನಿಮಾ ರಿಲೀಸ್ ಆದಾಗ ಬರೀತಾರಲ್ವಾ ಕ್ರಿಟಿಸಿಸಮು, ಏನು ಹೇಳ್ತಾರೆ, ವೆನ್ ಎವರ್ ದೆ ರೈಟ್ ಒನ್ ಆರ್ಟಿಕಲ್ ಆರ್ ವಾಟ್ ಯು ಕಾಲ್ ದಟ್, ರಿವ್ಯೂ ಬರೀತಾರಲ್ವಾ, ಆವಾಗ ನಾವು ವೇಟ್ ಮಾಡ್ತಾ ಇರ್ತೀವಿ. ನಮ್ಮ ಬಗ್ಗೆ ಏನು ಬರೆದ್ರು, ಚೆನ್ನಾಗಿ ಬರೆದ್ರಾ, ನಮ್ಮ ಬಗ್ಗೆ ಮೆನ್ಷನ್ ಮಾಡಿದ್ರ, ಎಷ್ಟು ಚೆನ್ನಾಗಿ ಬರೆದ್ರು, ಕೆಟ್ಟದ್ದು ಬರೆದ್ರೆ ಬೇಜಾರು ಮಾಡ್ಕೊಳ್ತೀವಿ, ಡಸಂಟ್ ಮ್ಯಾಟರ್ ಕ್ರಿಟಿಕ್ ಅಂತೆಲ್ಲ ಹೇಳ್ತೀವಿ. ಬಟ್ ಚೆನ್ನಾಗಿ ಬರ್ದಿದ್ರೆ, ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಬರ್ದಿರ ಅಂತ. ಆ್ಯಕ್ಚುಲಿ ನಮಗೆ ಆ್ಯಸ್ ಆ್ಯಕ್ಟರ್ಸ್ ಕ್ರಿಟಿಸಿಸಮ್ ಮ್ಯಾಟರ್ಸ್. ಸೊ ಈ ಒಂದು ಸಂಸ್ಥೆ ಏನಿದೆ ಇಸ್ ಫಾರ್ಮ್ಡ್ ಬೈ ಮೀಡಿಯಾ ಕ್ರಿಟಿಕ್, ಆಲ್ ದ ಕ್ರಿಟಿಕ್ಸ್, ಅದು ನಮ್ಮ ಇಂಡಸ್ಟ್ರಿನವರು. ಸೊ ದಿಸ್ ಬಿಕಮ್ಸ್ ಈವನ್ ಮೋರ್ ಸ್ಪೆಷಲ್. ಸೊ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಧನ್ಯವಾದಗಳನ್ನ ಹೇಳಬೇಕು. ಶ್ಯಾಮ್ ಸರ್, ಶರಣು ಸರ್, ವಿಜಯ್ ಸರ್, ಎವ್ರಿಬಡಿ ಹೂ ಇಸ್ ಫೌಂಡೆಡ್ ದಿಸ್ ಅಕಾಡೆಮಿ, ಧನ್ಯವಾದಗಳು. ಯಾಕೆಂದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ನಮ್ದೊಂದು ಒಥೆಂಟಿಕ್ ಆಗಿರೋ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಈ ಒಂದು ಅವಾರ್ಡ್ಸು ಇನ್ನೂ ದೊಡ್ಡದಾಗಿ ಬೆಳೀಲಿ. ಆ್ಯಂಡ್ ನಾವು ಕನ್ನಡ ಇಂಡಸ್ಟ್ರಿ, ನಮ್ಮದೊಂದು ಸ್ಮಾಲ್ ಮಾರ್ಕೆಟು, ಇಷ್ಟೇ ನಮ್ದು ಕಲೆಕ್ಷನ್ಸ್ ಬರೋದು ಅಂತ ಅಲ್ಲಿ ನಾನು ಕೇಳಿದ್ದೀನಿ, ಓದಿದ್ದೀನಿ ಕೂಡ, ನನ್ನ PhD ಥೀಸಿಸಲು ಬರೆದಿದ್ದೀನಿ ಅದ್ರ ಬಗ್ಗೆ. ಬಟ್ ಐ ಫೀಲ್ ಲೈಕ್ ಯಾವುದೇ ಒಂದು ಚಿಕ್ಕ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅಂತಲ್ಲ, ಒಂದು ಲ್ಯಾಂಗ್ವೇಜ್ ಆಗಿರಲಿ, ಒಂದು ನೆಲ, ಒಂದು ಭಾಷೆ, ಅದೆಲ್ಲ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆಯುವಷ್ಟು ಇಟ್ ಹ್ಯಾಸ್ ದಟ್ ಕೆಪಾಸಿಟಿ. ನಮ್ಮ ಸ್ಪೆಷಾಲಿಟಿ ಏನು ಅಂದರೆ ಇದೇನೆ, ನಮ್ಮ ಭಾಷೆ, ನಮ್ಮ ಕಲ್ಚರು, ನಾವೇನು ಕತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ನಮ್ಮ ಫಿಲ್ಮ್ ಕ್ರಿಟಿಕ್ಸ್, ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ದೊಡ್ಡದಾಗಿ ಬೆಳೀಲಿ. ಇದು 6ನೇ ವರ್ಷ ಅಂತ ಹೇಳಿದ್ರು. ಆ್ಯಂಡ್ ತುಂಬ ಖುಷಿ ಆಯಿತು ನಿಮ್ಮಿಂದ ಸರ್ ಅಪ್ರಿಸಿಯೇಷನ್ ಬಂದಾಗ. ನಮಗೆ ಇನ್ನೂ ಖುಷಿ ಆಗುತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ, ಬಿಕಾಸ್ ಕ್ರಿಟಿಕ್ಸ್ ನಮಗೆ ಅಪ್ರಿಷಿಯೇಟ್ ಮಾಡಿದ್ರೆ ಇಟ್ಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಹೋಪ್ಫುಲಿ ಸಮ್ ಡೇ ನಾನು ಬೆಸ್ಟ್ ಆ್ಯಕ್ಟ್ರೆಸ್ ವಿನ್ ಮಾಡೋಕ್ಕೆ, ಒಥೆಂಟಿಕ್ ಆಗಿ ಐ ವಾಂಟ್ ಟು ವಿನ್ ದಿಸ್ ಅವಾರ್ಡ್. ಆ್ಯಂಡ್ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು.